ವೀಕ್ಷಕರೇ ನಮಸ್ಕಾರ. ರಾಜ್ಯ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಈ ವಾರ ಆಗುವುದು ಬಹುತೇಕ ಖಚಿತ. ಈ ವಾರ ಬಹುತೇಕ ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗುವುದು ಬಹುತೇಕ ಖಚಿತವಾಗಿದೆ. ಮಿಜೋರಾಂ, ಪುದುಚೇರಿ ಹಾಗೂ ಮಹಾರಾಷ್ಟ್ರದ ನೂತನ ಅಧ್ಯಕ್ಷರನ್ನು ಈಗಾಗಲೇ ಘೋಷಣೆ ಮಾಡಿದ್ದು, ತೆಲಂಗಾಣ, ಆಂಧ್ರ ಪ್ರದೇಶದ ಅಧ್ಯಕ್ಷರ ಪ್ರಕ್ರಿಯೆ ಈಗಾಗಲೇ ನಡೆದಿದೆ ಮತ್ತು ಇವತ್ತು ಘೋಷಣೆ ಆಗುವ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ತುಂಬಾ ಕುತೂಹಲ ಮೂಡಿಸಿದ್ದು ಅದು ಕರ್ನಾಟಕದ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದಷ್ಟು ಗೊಂದಲವಿದೆ, ಭಿನ್ನಮತವಿದೆ ಮತ್ತು ರಾಜಕೀಯ ಗುದ್ದಾಟಗಳಿವೆ ಎಂಬ ಹಿನ್ನೆಲೆಯಲ್ಲಿ ಕರ್ನಾಟಕ ಅಧ್ಯಕ್ಷರ ಆಯ್ಕೆ ಬಹುತೇಕ ಕುತೂಹಲ ಮೂಡಿಸಿದೆ. ಅಷ್ಟೇ ಅಲ್ಲ, ಈ ವಾರ ಅಂತಿಮವಾಗಿ ಘೋಷಣೆ ಆಗುವುದು ಕೂಡ ಖಾತ್ರಿಯಾಗಿದೆ. ಹಾಗಾದ್ರೆ ವೀಕ್ಷಕರೇ, ನಿಮಗೆ ಗೊತ್ತಿರುವಂತೆ ಬಹುತೇಕ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರು ಮುಂದುವರಿಯುವುದು ಕೂಡ ಖಚಿತವಾಗಿದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ಹಾಲಿ ಅಧ್ಯಕ್ಷರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ನಾಯಕರು ಮನಸ್ಸು ಮಾಡಿದ್ದಾದರೂ ಯಾಕೆ ಮತ್ತು ಬಿಜೆಪಿಯ ಹೈಕಮಾಂಡ್ ನಾಯಕರು ಹಾಲಿ ಅಧ್ಯಕ್ಷರಿಗೆ ಟಾಸ್ಕ್ ಕೊಟ್ರ? ಹಾಗಾದ್ರೆ ಕೊಟ್ಟ ಟಾಸ್ಕ್ ಆದ್ರೂ ಏನಿರಬಹುದು? ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ. ವೀಕ್ಷಕರೇ, ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೂ ಕೂಡ ಒಂದು ಚಾಲನೆ ದೊರೆತಿದೆ. ಬಹುತೇಕ 19 ರಾಜ್ಯಗಳ ಅಧ್ಯಕ್ಷರ ಆಯ್ಕೆ ಆದ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವು ರಾಜ್ಯಗಳ ನೂತನ ಅಧ್ಯಕ್ಷರ ಘೋಷಣೆಯಾಗಿದ್ದು ಮತ್ತು ಕರ್ನಾಟಕ ಸೇರಿ ಇನ್ನು ಕೆಲವು ರಾಜ್ಯಗಳ ಅಧ್ಯಕ್ಷರ ನೇಮಕ ಮಾತ್ರ ಬಾಕಿ ಇದೆ. ನಿನ್ನೆಯಷ್ಟೇ ಮಿಜೋರಾಂ ಮತ್ತು ಪುದುಚೇರಿ, ಮಹಾರಾಷ್ಟ್ರದ ನೂತನ ಅಧ್ಯಕ್ಷರ ಘೋಷಣೆಯಾಗಿದ್ದು, ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತಿತರ ಕೆಲ ರಾಜ್ಯಗಳ ಅಧ್ಯಕ್ಷರ ನೇಮಕ ಘೋಷಣೆಯಷ್ಟೇ. ಅದೇ ರೀತಿ ತುಂಬಾ ಕುತೂಹಲ ಮೂಡಿಸಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಅದು ಕರ್ನಾಟಕ. ಯಾಕಂದ್ರೆ ಕರ್ನಾಟಕ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲಗಳೇ ಇವೆ ಎಂಬ ಹಿನ್ನೆಲೆಯಲ್ಲಿ ಸ್ವಲ್ಪ ತಡವಾಗುತ್ತಿದೆ. ತಡವಾದರೂ ಕೂಡ ಹಾಲಿ ಅಧ್ಯಕ್ಷರನ್ನು ಮುಂದುವರಿಸುವುದಕ್ಕೆ ಬಿಜೆಪಿಯ ಹೈಕಮಾಂಡ್ ನಾಯಕರು ನಿರ್ಧರಿಸಿರುವುದರಿಂದ ಕಳೆದ ಒಂದು ವಾರದಲ್ಲಿ 2 ಸಭೆಗಳು ನಡೆಸಲಾಗಿದೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ಅತೃಪ್ತರ ಸಭೆಯನ್ನು 2 ಸಭೆ ನಡೆಸಿದ್ದಾರೆ. ಮೊನ್ನೆ ನಡೆದಂತಹ ಸಭೆಯಲ್ಲಿ ಅರವಿಂದ್ ಲಿಂಬಾವಳಿ ಭಾಗವಹಿಸಿದ್ರು. ಅವರನ್ನು ಮನವೊಲಿಸುವಲ್ಲಿ ಕೂಡ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ GM ಸಿದ್ದೇಶ್ವರ್ ಮತ್ತು ಶಾಸಕರಾದ BP ಹರೀಶ್ ಅವರ ಸಭೆಯನ್ನು ಕೂಡ ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ನಡೆಸಿ ಸಂಧಾನ ಮಾಡುವಲ್ಲಿ ಕೂಡ ಯಶಸ್ವಿ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಈ 2 ಸಭೆ ಯಾಕೆ ನಡೆಸಲಾಗ್ತಪ್ಪ ಅಂದ್ರೆ ಅತೃಪ್ತರ ಭಿನ್ನ ಮತವನ್ನು ಶಮನ ಮಾಡುವ ದೃಷ್ಟಿಯಿಂದ ಮತ್ತು ಹಾಲಿ ಅಧ್ಯಕ್ಷರನ್ನು ಮುಂದುವರಿಸುವ ಹಿನ್ನೆಲೆಯಲ್ಲಿ, ಹಾಲಿ ಅಧ್ಯಕ್ಷರನ್ನು ಮುಂದುವರಿಸುವುದಕ್ಕೆ ಹೈಕಮಾಂಡ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಇಂಥದ್ದೊಂದು ತುರ್ತು ಕ್ರಮವನ್ನು ಕೈಗೊಂಡಿದ್ರು. ಈ ಅತೃಪ್ತರ ನಾಯಕರ ಸಭೆ ನಡೆಸಿ ಸಂಧಾನಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಬಹುತೇಕ ಹಾಲಿ ಅಧ್ಯಕ್ಷರು ಮುಂದುವರಿಯುವುದು ಖಚಿತವಾಗಿದೆ. ಯಾಕಂದ್ರೆ ಹಾಲಿ ಅಧ್ಯಕ್ಷರನ್ನು ಮುಂದುವರಿಸದೇ ಇರುವುದಕ್ಕೆ, ಹಾಲಿ ಅಧ್ಯಕ್ಷರು ಬೇಡ ಎಂದಿದ್ರೆ ಹೈಕಮಾಂಡ್ ನಾಯಕರು ಇಂಥ ಪ್ರಯತ್ನಗಳು ಮಾಡುತ್ತಿರಲಿಲ್ಲ. ಹೀಗಾಗಿ ಪಕ್ಷದೊಳಗಿನ ಶಮನವನ್ನು, ಭಿನ್ನಮತವನ್ನು, ಗೊಂದಲವನ್ನು ಬಗೆಹರಿಸಿ ಹಾಲಿ ಅಧ್ಯಕ್ಷರನ್ನೇ ಮತ್ತೆ ಘೋಷಣೆ ಮಾಡುವ ತಾಕುದಲ್ಲಿದೆ ಬಿಜೆಪಿ ಹೈಕಮಾಂಡ್. ಇದೆಲ್ಲದರ ನಡುವೆ ಹಾಲಿ ಅಧ್ಯಕ್ಷರನ್ನೇ ಬಿಜೆಪಿ ಹೈಕಮಾಂಡ್ ನಂಬಿಕೊಂಡಿದ್ಯಾಕೆ ಮತ್ತು ಅವ್ರಿಗೇನಾದ್ರೂ ಟಾಸ್ಕ್ ನೀಡಿದೆಯಾ ಎಂಬ ಕುತೂಹಲ ಕೂಡ ಇಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಮೊದಲನೇದಾಗಿ ಹೇಳ್ಬೇಕಪ್ಪ ಅಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಹಾಲಿ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜಯೇಂದ್ರ ಅವರ ಮೇಲೆ ಒಂದು ವಿಶ್ವಾಸವಿಟ್ಟಿದೆ. ಕಳೆದ 1.5 ವರ್ಷದಲ್ಲಿ ಪಕ್ಷ ಚಟುವಟಿಕೆಗಳಲ್ಲಿ ತಲ್ಲೀನರಾಗಿ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದೊಡ್ಡ ಹೋರಾಟಗಳನ್ನು ರೂಪಿಸಿ ಪಕ್ಷದ ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹ ತಂದಿದ್ದಾರೆ, ಸಂಘಟನೆ ಚುರುಕುಗೊಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ ಚುರುಕಾಗಿದೆ. ಅದೇ ರೀತಿ ಕರ್ನಾಟಕದ ಬಹುದೊಡ್ಡ ಸಮುದಾಯ ಆಗಿರ್ತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯದ ನಾಯಕರು ಹಾಲಿ ಅಧ್ಯಕ್ಷರು BY ವಿಜಯೇಂದ್ರ. ಹೀಗಾಗಿ ಇವರನ್ನು ಕೈಬಿಟ್ರೆ ಸಮುದಾಯ ಸಿಟ್ಟಾಗಬಹುದು, ಸಮುದಾಯ ಕೋಪಿಸಿಕೊಳ್ಳಬಹುದು ಎಂಬ ಹಿನ್ನೆಲೆಯಲ್ಲಿ ಈ ಹಳೆ ನಿರ್ಧಾರಕ್ಕೆ ಅಂಟಿಕೊಂಡಿದ್ದಾರೆ. ಯಾಕಂದ್ರೆ 2023ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸೋಲುವುದಕ್ಕೆ ಪ್ರಮುಖ ಕಾರಣ ಲಿಂಗಾಯತರನ್ನು ಕೈಬಿಟ್ಟಿರುವುದು, ಲಿಂಗಾಯತರನ್ನು ಪಕ್ಷದಿಂದ ಹೊರ ಹಾಕಿದ್ದರಿಂದ ಇಂಥದ್ದೊಂದು ಮುನಿಸು ಈ ಸಮುದಾಯದಲ್ಲಿತ್ತು. ಇದೇ ತಪ್ಪನ್ನು ಮುಂದುವರಿಸಿದ್ರೆ ಪಕ್ಷಕ್ಕೆ ಹಾನಿ ಎಂಬುದನ್ನು ಕೂಡ ಬಿಜೆಪಿ ಹೈಕಮಾಂಡ್ ನಾಯಕರು ಮನಗಂಡಂತೆ ಕಾಣುತ್ತಿದೆ. ಅಷ್ಟೇ ಅಲ್ಲ, ಒಂದು ಪ್ರಮುಖ ಟಾರ್ಗೆಟ್ ಹಾಲಿ ಅಧ್ಯಕ್ಷರಿಗೆ ನೀಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಲಿ ಅಧ್ಯಕ್ಷರಿಗೆ ಪ್ರಮುಖ ಟಾಸ್ಕ್ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಅಂತ ಹೇಳಲಾಗ್ತದೆ. ಅದೇನಪ್ಪ ಅಂದ್ರೆ 2028ರ ವಿಧಾನಸಭೆ ಚುನಾವಣೆಗೆ ಪಕ್ಷವನ್ನು ಬಲಿಷ್ಠಗೊಳಿಸಿ ಅಧಿಕಾರಕ್ಕೆ ತರುವುದು ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ನಾಯಕರು ನೀಡಿರುವ ಟಾಸ್ಕ್ ಅಂತ ಹೇಳಲಾಗ್ತಿದೆ. ಅಂದ್ರೆ ಎಷ್ಟೇ ಭಿನ್ನಮತವಿರಲಿ, ಗೊಂದಲವಿರಲಿ, ಮತ್ತೇನೇ ಇರಲಿ,
ಬಿಜೆಪಿಯ ಎಲ್ಲಾ ನಾಯಕರನ್ನು ಒಟ್ಟಿಗೆ ಕರೆದುಕೊಂಡು ಹೋಗಿ ಒಗ್ಗೂಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು 2028ರಲ್ಲಿ ನಡೆಯುವಂತಹ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಮಣಿಸಿ ಅಧಿಕಾರಕ್ಕೆ ತರುವುದೇ BY ವಿಜಯೇಂದ್ರ ಅವರಿಗೆ ಬಿಜೆಪಿ ಹೈಕಮಾಂಡ್ ನೀಡಿರುವ ಬಿಗ್ ಟಾಸ್ಕ್ ಅಂತ ಹೇಳಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಹಾಲಿ ಅಧ್ಯಕ್ಷರಾಗಿರುವ BY ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟಿ ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪ ಅವರನ್ನು ಬಳಸಿಕೊಳ್ಳುವುದಕ್ಕೆ ಒಂದು ಚಿಂತನೆ ನಡೆಸಿದೆ. ಈ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸಚಿವರಾಗಿರುವ ಅಮಿತ್ ಶಾ ಸೂಚನೆ ಮೇರೆಗೆ, ಸಲಹೆ ಮೇರೆಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದ್ದಾರೆ ಮತ್ತು ವಾರದ 4-5 ದಿನಗಳಲ್ಲಿ ಪಕ್ಷದ ಕಚೇರಿಗೆ ಬಂದು ಕಾರ್ಯಕರ್ತರ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಆಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಜುಲೈನಲ್ಲಿ ರಾಜ್ಯ ಪ್ರವಾಸ ಕೈಗೊಳ್ಳುವುದಾಗಿ ಕೂಡ ಮಾಜಿ ಸಿಎಂ BS ಯಡಿಯೂರಪ್ಪ ಅವರು ಹೇಳ್ತಾ ಇರುವುದು ಬಿಜೆಪಿಗೆ ಒಂದು ಹೊಸ ಉತ್ಸಾಹ ಬಂದಂತಾಗಿದೆ. ಒಟ್ಟಾರೆಯಾಗಿ ತುಂಬಾ ಕುತೂಹಲ ಮೂಡಿಸಿರ್ತಕ್ಕಂಥ ರಾಜ್ಯ ಅಧ್ಯಕ್ಷರ ಆಯ್ಕೆ ಈ ವಾರ ಬಹುತೇಕ ಖಚಿತವಾಗಿದೆ. ಬಹುತೇಕ ಮುನಿಸಿಕೊಂಡ ನಾಯಕರಲ್ಲ, ಅಂದ್ರೆ CT ರವಿ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, R ಅಶೋಕ್ ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಮತ್ತಿತರ ನಾಯಕರನ್ನು ಈಗಾಗಲೇ ಸಮಾಧಾನಗೊಳಿಸಲಾಗಿದೆ. ಹೀಗಾಗಿ ಬಹುತೇಕ ಈ ವಾರ ರಾಜ್ಯಾಧ್ಯಕ್ಷರ ಆಯ್ಕೆ ಬಹುತೇಕ ಖಚಿತವಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.